जय जय महावीर, जय 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 महावीर. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಭಗವಾನ್ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಹಾವೀರ ಜಯಂತಿಯು ಜೈನ ಸಮುದಾಯದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ. ಜೈನ ಪುರಾಣದ ಪ್ರಕಾರ ಭಗವಾನ್ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರರಾಗಿದ್ದರು. ಭಗವಾನ್ ಮಹಾವೀರರ ಜನ್ಮದಿನವನ್ನು ನೆನಪಿಸುವ ನಿಟ್ಟಿನಲ್ಲಿ ಈ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಈ ದಿನದ ಭಗವಾನ್ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಮಹಾವೀರರ ಜಯಂತಿಯ ಆಚರಣೆಯ ವಿಶೇಷತೆ ಆಗಿರ್ಬೋದು, ಹಾಗೆಯೇ ಭಗವಾನ್ ಮಹಾವೀರರು 24ನೇ ತೀರ್ಥಂಕರರಾಗಿ ಮಾಡಿದ ಬೋಧನೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಭಗವಾನ್ ಮಹಾವೀರರ ಜೀವನ ಚರಿತ್ರೆ ಹಾಗೂ ಸಂದೇಶ, ಈ ಎಲ್ಲ ವಿಚಾರಗಳ ಕುರಿತು ಮಾತನಾಡಲು ಹಾಗೂ ಒಂದಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ ಜೈನ ಸಮುದಾಯದ ಮುಖಂಡರಾದಂಥ ಶ್ರೀಯುತ ದೇವೇಂದ್ರಯ್ಯ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಮಹಾವೀರ ಜಯಂತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಸಂತೋಷ ಸರ್, ಮೊದಲಿಗೆ ತಮಗೂ ಕೂಡ ಭಗವಾನ್ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ಜೈನ ಧರ್ಮದ ಪ್ರಮುಖ ತೀರ್ಥಂಕರಗಳಲ್ಲಿ ಭಗವಾನ್ ಮಹಾವೀರರು ಮೊದಲಿಗರಾಗ್ತಾರೆ ಸರ್. ಅವರು 24ನೇ ತೀರ್ಥಂಕರರಾಗಿದ್ದರು. ಅವರು ಮಾಡಿದಂಥ ಬೋಧನೆಗಳಾಗಿರ್ಬೋದು, ಅವರು ಜೀವಿಸಿದಂಥ ಜೀವನ ಆಗಿರ್ಬೋದು, ಭಾಳಷ್ಟು ಮಾದರಿಯಾಗಿದೆ ಸರ್. ಈ ನಿಟ್ಟಿನಲ್ಲಿ ಮಹಾವೀರ ಜಯಂತಿಯ ಆಚರಣೆಯ ವಿಶೇಷತೆ ಮತ್ತು ಅದರ ಇತಿಹಾಸನ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ದೇವರಲ್ಲಿ ನಮನಗಳನ್ನ ಹೇಳ್ತಾ, ಮತ್ತು ವಿವೇಕಾನಂದ ಸಂಸ್ಥೆ ಹಾಗೂ ಜನಧ್ವನಿ ಕೇಂದ್ರದ ಪದಾಧಿಕಾರಿಗಳೇ ಮತ್ತು ಎಲ್ಲ ಧಾರ್ಮಿಕ ಸಂಘ ಮತ್ತು ಮುಖ್ಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಧರ್ಮಬಂಧುಗಳೇ, ಈ ದಿವಸ ಮಹಾವೀರ ಜಯಂತಿ ಪ್ರಯುಕ್ತ ಆಚರಣೆ ಹೇಗೆ ಅನ್ನೋ ವಿಚಾರ. ನಮಗೆ ಮೊದಲಿನಿಂದಲೂ ಹಿರಿಯರು ಒಂದು ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೆ. ಆ ಪ್ರಕಾರನೇ ನಾವು ಅವ್ರು ಏನು ಹೇಳಿದ್ದಾರೆ ಹಿರಿಯರು, ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆ ಹಿರಿಯರು ಏನಪ್ಪ ಹೇಳಿದರು ಅಂತಂದರೆ, ಮಹಾವೀರ ಸ್ವಾಮಿಯ ಒಂದು ಜಯಂತಿಯನ್ನು ಹಿಂದೆ ದೇವತೆಗಳೆಲ್ಲರೂ ಸೇರಿ ಆ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದರು. ಅವರಿಗೆ ಪಂಚ ಅಮೃತಗಳನ್ನು ಅಭಿಷೇಕ ಮಾಡಿ ಸಂತೋಷಪಟ್ಟು ಅದನ್ನು ಆಚರಣೆ ಮಾಡಿದರು. ಹಾಗೆ ನಾವು ಸಹ ಈಗ ಆ ಭಗವಂತ ಮಹಾವೀರ ಸ್ವಾಮಿಯ ಆ ಜನ್ಮ ಜಯಂತಿಯ ದಿವಸ ಪಂಚಾಮೃತ ಅಭಿಷೇಕ ಅಂತ ನಾವು ಏನು ಮಾಡ್ತೀವಿ, ಆ ಅಮೃತಗಳನ್ನೆಲ್ಲ ಅಭಿಷೇಕಗಳು ಮಾಡಿ ಭಗವಂತನ ಬೆಳಗಿನ ಜಾವ 5 ಗಂಟೆಯಿಂದನೇ ಕಾರ್ಯಕ್ರಮಗಳನ್ನ ಶುರು ಮಾಡಿಕೊಂಡು ಭಗವಂತನ ನೆನೆಸ್ಕೊಳ್ತಾ ನಾವು ಹಬ್ಬವನ್ನು ಶುರು ಮಾಡ್ತೀವಿ. ಈ ಆಚರಣೆಗೆ ಹೇಗಪ್ಪ ಅಂದರೆ, ಹಿರಿಯರು ಹಾಕ್ಕೊಟ್ಟಿದ್ದು ಹೇಳಿದ್ನಲ್ಲ, ಮಹಾವೀರರು ದೇವರು, ನಾವು ಮಹಾವೀರ ಹೇಳೋದು ದೈವ ಒಬ್ಬರೇ, ನಾಮ ಹಲವು. ಹಾಗೆ ನಮ್ಮ ಭಗವಂತನನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ಆ ಒಂದು ಹಬ್ಬದ ಒಂದು ಜಯಂತಿಗಳಿರುತ್ತೆ. ಹಾಗೆ ನಮ್ಮ ಮಹಾವೀರ ಜಯಂತಿಯನ್ನು ಸಹ ನಾವು ಹೀಗೆ ಹೇಗಪ್ಪ ಆಚರಣೆ ಮಾಡ್ತೀವಿ ಅಂದರೆ, ಮಹಾವೀರ ಪ್ರಯುಕ್ತ ನಮ್ಮ ಮಹಾವೀರ ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿಕೊಂಡು, ಅವರನ್ನು ಸ್ಥಾಪನೆ ಮಾಡಿಕೊಂಡು, ಅವರ ನುಡಿ ಹಾಗೂ ವಾಣಿಯನ್ನು ನೆನೆಸ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನೇ ಅಳವಡಿಸ್ಕೊಂಡು ಹೋಗತಕ್ಕಂಥ ಒಂದು ಕಾರ್ಯವನ್ನು ನಾವು ಇವತ್ತು ಮಾಡ್ತೀವಿ. ಹಾಗೆ ಈ ಮಹಾವೀರರ ಬಗ್ಗೆ ಹೇಳುವುದಾದರೆ, ಮಹಾವೀರರ ತಂದೆ ಸಿದ್ಧಾರ್ಥ ಮಹಾರಾಜರು. ಇವರು ರಾಜ ಮನೆತನದಲ್ಲೇ ಹುಟ್ಟಿದ್ದಾರೆ. ತಂದೆ ಸಿದ್ಧಾರ್ಥ ಮಹಾರಾಜರು, ತಾಯಿ ತ್ರಿಶಲಾದೇವಿ. ಇವರು ಬಿಹಾರ ರಾಜ್ಯದ, ನಮ್ಮ ದೇಶದ ಉತ್ತರ ಭಾಗದಲ್ಲಿರ್ತಕ್ಕಂಥ ಬಿಹಾರ ರಾಜ್ಯದ ವೈಶಾಲಿಯ ಸಮೀಪದ ಕುಂಡಲಾಪುರ ಅಥವಾ ಕಾಂಡಿನ್ಯಪುರ ಅಲ್ಲಿ ಜನಿಸಿದರು. ಇವರು ಕ್ರಿಸ್ತಪೂರ್ವ 599ರಲ್ಲಿ ಹಿಂದೂ ಕ್ಯಾಲೆಂಡರ್ನ ಚೈತ್ರ ಮಾಸ ಅಂತಂದರೆ ಎಲ್ಲರೂ ಒಂದು ಹಸಿರು ಚಿಗುರು ಹುಡ್ತಾ ಇರ್ತದೆ. ಮತ್ತು ಆ ಒಂದು ಚೈತ್ರ ಮಾಸದ ಸಂಭ್ರಮ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ. ಆ ಚೈತ್ರ ಮಾಸದ ದಿವಸ 13ನೇ ದಿನ, ಚೈತ್ರ ಮಾಸದ 13ನೇ ದಿನದಂದು ಜನಿಸಿದರು ಎಂದು ಹೇಳಲಾಗುತ್ತದೆ. ಇವರಿಗೆ ಇಲ್ಲಿಗೆ ತನಕ 2624ನೇ ಜಯಂತಿ ಅಂತ, ಈ 30/3/26ಕ್ಕೆ 2624ನೇ ಜಯಂತಿ ಆಗಿರ್ತದೆ ಎಂದು ನಾವು ಆಚರಣೆ ಮಾಡ್ತೀವಿ. ಇವರು ಮುಖ್ಯವಾಗಿ ಅಹಿಂಸಾ ಪರಮೋ ಧರ್ಮ ಎಂದು ಸಾರಿದ್ದಾರೆ ಮತ್ತು ಮೋಕ್ಷ ಮಾರ್ಗದ ವಿಚಾರ ತಿಳಿಸಿಕೊಟ್ಟಿದ್ದಾರೆ. ಅವುಗಳು ಎಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಎಂದು ತಳಹದಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಅಹಿಂಸಾ ಪರಮೋ ಧರ್ಮ ಅಂದರೆ ಹಿಂಸೆಯನ್ನು ವಿರೋಧಿಸೋದು,
ಆ ಹಿಂಸೆ ಅಂತಂದರೆ ನಾವು ಹೊಡೆದಾಟ ಬಡದಾಟನೇ ಅಲ್ಲ, ಮನಸ್ಸಿಗೂ ಸಹ ಒಂದು ಹಿಂಸೆ ಆಗಬಾರ್ದು. ಆ ಒಂದು ಸೂಕ್ಷ್ಮತೆಯ ಒಂದು ಅಹಿಂಸಾ ಧರ್ಮವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವರು ನಾನು ಹೇಳ್ದಂಗೆ ಅವರ ಒಂದು ನುಡಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರೋದು ಭಾಳ ಒಳ್ಳೆಯದು. ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಮಾಡಿದ್ರೆ ನಮಗೆ, ನಮ್ಮ ದೇಶಕ್ಕೆ, ಎಲ್ಲರಿಗೂ ಸಹ ಶಾಂತಿ ಸುಖ ಸಿಗ್ತದೆ ಅಂತ ಭಾವಿಸ್ತೀನಿ. ಹಾಗೆ ಮಹಾವೀರ ಅಂತ ಇವರಿಗೆ ಹೆಸರು ಬರಬೇಕಾದ್ರೆ ಅವರ ಒಂದು ಬಾಲ್ಯದ ಸ್ನೇಹಿತರ ಜೊತೆ ಎಲ್ಲ ಆಟಾಡ್ತಾ ಇರಬೇಕಾದ್ರೆ ಅವರು ಭಾಳ ಧೈರ್ಯವಂತರಾಗಿರ್ತಾರೆ. ಹಾಗೆ ಒಂದು ದಿವಸ ಒಂದು ಹಾವು ಆ ಗುಂಪಿಗೆ ಆಟಾಡ್ತಾ ಇರೋ ಒಂದು ಸ್ಥಳಕ್ಕೆ ಹಾವು ಬಂದಿದ್ದರಿಂದ ಮಕ್ಕಳೆಲ್ಲ ಸ್ನೇಹಿತರೆಲ್ಲ ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿಯಾಗಿ ಓಡಿದ್ರೆ ಈ ಮಹಾವೀರರು ಹೋಗಲಿಲ್ಲ. ಅವತ್ತು ಆ ಹಾವನ್ನು ಹತ್ರ ಹೋಗ್ತಾ ಇದ್ದಂಗೆ ಹಾವು ಇವರು ಹೋಗ್ತಾ ಇದ್ದಂಗೆ ದೂರ ಹೋಗಿ ಕಣ್ಮರೆ ಆಗಿಬಿಡ್ತದೆ. ಮತ್ತೊಂದು ದಿವಸ ಇವರ ಸ್ನೇಹಿತ ತುಂಬ ದೃಢಕಾಯವಾಗಿರ್ತಕ್ಕಂಥ ಒಬ್ಬ ಸ್ನೇಹಿತ ಇವರನ್ನೇ ಹೆಗಲ ಮೇಲೆ ಎತ್ಕೊಂಡು ಓಡ್ತಾ ಇರ್ತಾನೆ. ನಿಲ್ಲಿಸು ಅಂತ ಹೇಳಿದ್ರು, ಶಾಂತವಾಗಿ ಹೇಳಿದ್ರು ಕೇಳಲಿಲ್ಲ, ಜೋರಾಗಿ ಹೇಳಿದ್ರು ಕೇಳಿಲ್ಲ. ಅವರು ಇನ್ನೇನು ಮಾಡೋದು ಅಂತ ಹೇಳಿ ಅವನ ಬೆನ್ನಿಗೆ ಒಂದು ಒಂದೇ ಒಂದು ಗುದ್ದೇಟಿಗೆ ಅವನು ಸುಸ್ತಾಗ್ತಾರೆ, ಕೆಳಗಡೆ ಬೀಳ್ತಾರೆ. ಆವಾಗ ಆ ಸ್ನೇಹಿತರೆಲ್ಲ ಬಂದು ಇವನು ಬರೀ ವೀರ ಅಲ್ಲ, ಇವನು ಮಹಾವೀರ ಅಂತ ಹೆಸರನ್ನ ನಾಮಕರಣ ಮಾಡಿರ್ತಾರೆ ಅವ್ರ ಸ್ನೇಹಿತ ಗುಂಪು. ಹಾಗೆ ಅವ್ರಿಗೆ ಒಂದು ಹೆಸರು ಬಂದಿರ್ತದೆ. ಇವರಿಗೆ 2500 ಒಂದು ಜಯಂತಿ ಏನು ಆಚರಣೆ ಮಾಡಿದ್ರು ಹಿಂದೆ, ನಮ್ಮ ಸರಗೂರಿನಲ್ಲೇ ಮಹಾವೀರ ವೃತ್ತ ಅಂತ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ಯಾರು ಮಾಡಿಕೊಟ್ರಪ್ಪ ಅಂತಂದರೆ, ಮಹಾವೀರ ವೃತ್ತವನ್ನು ಹಿಂದೆ ಸುಮಾರು 60 ಹಿಂದೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಜಯದೇವ ರಾಜೇಂದ್ರ ಅರಸೂರ್ ಅವರು ಅಧ್ಯಕ್ಷತೆಯಲ್ಲಿ ಮಹಾವೀರ ವೃತ್ತದ ಪ್ರಾರಂಭೋತ್ಸವವನ್ನು ಮಾಡಿರ್ತಾರೆ ಎಂದು ತಮಗೆ ತಿಳಿದಿರುವ ವಿಚಾರ. ಈಗಲೂ ಸಹ ಆ ಮಹಾವೀರ ವೃತ್ತ ಇರುತ್ತೆ. ಇವರು ರಾಜಮನೆತನದಲ್ಲಿ ಜನಿಸಿ ವೈಭವಗಳಿದ್ದರೂ ಸಹ ಅದನ್ನೆಲ್ಲ ಬಿಟ್ಟು ಮೋಕ್ಷ ಮಾರ್ಗದ ಕಡೆ ಬಂದುಬಿಟ್ರು. ಇವರು 30ನೇ ವರ್ಷಕ್ಕೆ ಸನ್ಯಾಸಿಯಾದರು. ಮಹಾವೀರರನ್ನು ವೀರ ಎಂದು ಹೇಳಲಾಗುತ್ತಿತ್ತು. ಅವರ ಹುಟ್ಟು ಹೆಸರು ವರ್ಧಮಾನ. ಸನ್ಯಾಸಿ ಆದರು. ಇವರಿಗೆ ವಿಶಾಖೆ ಎಂಬ ಅಕ್ಕ ಮತ್ತು ನಂದ ಕಿರಿಯ ಸಹೋದರ ಇದ್ದರು. ಅವರು ಆರಾಮದಾಯಕ ಜೀವನ ತ್ಯಜಿಸಿ ತಪಸ್ವಿಗಳು ಆದರು. ಮುಂದಿನ 12 ವರ್ಷಗಳ ಕಾಲ ಅವರು ಭಿಕ್ಷುಕರಾಗಿ ಅಲದಾಡಿ ತಪಸ್ಸಿನ ಮಾರ್ಗದಲ್ಲಿ ತೀವ್ರ ಸ್ವಯಂ ನಿರಾಕರಣೆ ಜೀವನವನ್ನು ನಡೆಸಿದರು. ಈ ಸಮಯದಲ್ಲಿ ತೀವ್ರವಾದ ಜ್ಞಾನವನ್ನು ಅಭ್ಯಾಸ ಮಾಡಿದರು ಮತ್ತು ಕಠಿಣ ಕ್ರಮಗಳನ್ನು ಕೈಗೊಂಡರು. ಅವರು ಆಗಾಗ್ಗೆ ಉಪವಾಸ ಮಾಡಿ ಮತ್ತು ನೆಲದ ಮೇಲೇ ಮಲಗಿ ತ್ಯಾಗಮಯ ಜೀವನವನ್ನು ಕಷ್ಟವನ್ನು ಅನುಭವಿಸ್ಕೊಳ್ತಾ ಬಂದು 42ನೇ ವಯಸ್ಸಿನಲ್ಲಿ ಒಂದು ಮರದ ಕೆಳಗೆ ಜ್ಞಾನೋದಯವಾಯಿತು. ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದು ನಂತರ ಅವರು ಮುಂದಿನ 30 ವರ್ಷಗಳ ಕಾಲ ತಮ್ಮ ಅನುಯಾಯಿಗಳಿಗೆ ಜೈನ ಧರ್ಮದ ತತ್ವಗಳನ್ನು ಕಲಿಸಿದರು. ಇವರು ಹಿಂಸೆಯನ್ನು ವಿರೋಧಿಸ್ತಿದ್ರು ಮತ್ತು ಎಲ್ಲ ಜೀವಿಗಳ ಕಡೆಗೆ ಮತ್ತು ನಡವಳಿಕೆಯ ಮೂಲಕ ಅದು ಮುಕ್ತಿಯನ್ನು ಪಡೆಯಬಹುದು ಎಂದು ಬೋಧಿಸಿದರು. ಅವರ ನೇತೃತ್ವದಲ್ಲಿ ಜೈನ ಧರ್ಮವು ಪ್ರವರ್ಧಮಾನಕ್ಕೆ ಬಂದಿತ್ತು ಮತ್ತು ಭಾರತದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿ ಮುಂದುವರೆದಿದೆ. ಇವರ ಸಿದ್ಧಾಂತ ಅಹಿಂಸಾ ಪರಮೋ ಧರ್ಮ ಮತ್ತು ಮೋಕ್ಷ ಮಾರ್ಗ. ಈ ಮೋಕ್ಷ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ಒಂದು ಹಿಂದೆ ನಾವು ಸ್ವರ್ಗ ಸುಖ ಅಂತ ನಮ್ಮಲ್ಲಿ ಆಡು ಭಾಷೆಗಳಿದೆ. ಆ ಸ್ವರ್ಗ ಸುಖಕ್ಕೆ ಬದಲಾಗಿ ಇವ್ರು ಏನು ಹೇಳ್ತಾರೆ, ಮೋಕ್ಷ ಬೇಕು ನಮಗೆ. ಮೋಕ್ಷ ಮಾರ್ಗಕ್ಕೆ ಹೋಗಬೇಕಾದ್ರೆ ಕೆಲವು ನಿಯಮಗಳಿದೆ. ಆ ನಿಯಮಗಳು ಏನಪ್ಪ ಅಂತಂದರೆ, ಸಮ್ಯಕ್ ದರ್ಶನ ಅಂದರೆ ಒಳ್ಳೆಯ ದರ್ಶನವನ್ನು ಮಾಡಬೇಕು. ಸಮ್ಯಕ್ ಮೀನ್ಸ್ ಸಮ್ಯಕ್ ಒಳ್ಳೆಯದು, ಒಳ್ಳೆಯ ದರ್ಶನ ಮಾಡಿ. ಸಮ್ಯಕ್ ಜ್ಞಾನ, ಈ ದರ್ಶನ ಮಾಡಿದಾಗ ಸಮ್ಯಕ್ ಜ್ಞಾನ ಬರ್ತದೆ. ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಎರಡೂ ನಮಗೆ ಲಭಿಸಿದಾಗ ಸಮ್ಯಕ್ ಚಾರಿತ್ರ್ಯ ಬರ್ತದೆ ಅಂತ ಹೇಳಿ ಆ ಒಂದು ಮೋಕ್ಷ ಮಾರ್ಗಕ್ಕೆ 3 ಮೆಟ್ಟಲ್ಗಳನ್ನ ಸುಲಭೋಪಾಯದಲ್ಲಿ ಹಾಕಿಕೊಟ್ಟು ಧರ್ಮದ ಪ್ರಚಾರ ಮಾಡಿಕೊಂಡು ನಮ್ಮ ಜೈನ ಧರ್ಮದ ಒಂದು ಗುರುಗಳಾಗಿ ಅವರು ಮುಂದುವರ್ಸ್ಕೊಂಡು ಬಂದು ನಮ್ಮ ಜೈನ ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಇವತ್ತೊಂದು ದಿವಸ ನಾವು ನೆನೆಸ್ಕೊಳ್ತಾ ಅವರ ಆಚರಣೆಗಳನ್ನ ಮಾಡ್ಕೊಳ್ತಾ ಅವರ ಒಂದು ಅವಿಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ಹಾಗೆ ಸಮ್ಯಕ್ ದರ್ಶನ ಅಂತ ಹೇಳಿದ್ರೆ ನಾವು ನೋಡ್ತಕ್ಕಂಥದ್ದು ದರ್ಶನ ಆಗ್ಬೋದು. ನಮ್ಮ ಮುಖದಿಂದ ಇನ್ನೊಬ್ಬರು ಕಾಣ್ತಕ್ಕಂಥದ್ದು ದರ್ಶನನೇ. ನಮ್ಮ ಮುಖದಲ್ಲಿ ಏನು ಕೊಡ್ತೀವಿ ದರ್ಶನ, ಅದು ಸಮ್ಯಕವಾಗಿರಬೇಕು, ಒಳ್ಳೆ ದರ್ಶನ ಆಗಿರಬೇಕು. ಫೇಸ್ ಇಂಪ್ರೆಷನ್ ಏನಿದೆ, ಫೇಸ್ ಇಂಪ್ರೆಷನ್ ಈಸ್ ಮಿರರ್ ಆಫ್ ದಿ ಹಾರ್ಟ್ ಅಂತಾರೆ. ನಮ್ಮ ಹಾರ್ಟ್ನಲ್ಲಿ ನಡೀತಾ ಇರತಕ್ಕಂಥ ಒಂದು ಭಾವನೆಗಳನ್ನು ನಮ್ಮ ಫೇಸ್ ಮಿರರ್ ಥರ ತೋರಿಸುತ್ತೆ. ನಮ್ಮ ಭಾವನೆಗಳು ಒಳ್ಳೆಯದಾಗಿದ್ದರೆ ನಮ್ಮ ಮುಖವನ್ನು ನೋಡ್ತಾ ಇರ್ತಕ್ಕಂಥ ಜನಗಳಿಗೆ ಒಂದು ಭಾವನೆ ಬರ್ತದೆ. ಆ ಒಳ್ಳೆ ಭಾವನೆ ಬರಬೇಕಾದ್ರೆ ಸಮ್ಯಕ್ ದರ್ಶನವನ್ನು ಸಹ ಕೊಡಬೇಕು. ನಾವು ಸಮ್ಯಕ್ ದರ್ಶನ ಮಾಡಬೇಕು, ಹಾಗೆ ನಾವು ಕೂಡ ಸಹ ಸಮ್ಯಕ್ ದರ್ಶನ ಕೊಡಬೇಕು ಅಂತ ಹೇಳಿ ಒಂದು ನಿಯಮಗಳಿವೆ. ಹಾಗೆ ಸಮ್ಯಕ್ ಜ್ಞಾನ, ಯಾವಾಗ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಒಳ್ಳೆಯ ತೀರ್ಮಾನಗಳು ನಮ್ಮಲ್ಲಿ ಬಂತು, ಹಾಗೆ ಸಮ್ಯಕ್ ಜ್ಞಾನವೂ ಬರ್ತದೆ. ಅದರ ಹಿಂದೆಯೇ ಸಮ್ಯಕ್ ಜ್ಞಾನವೂ ಬಂತು, ನಾವು ದರ್ಶನ ಕೊಟ್ಟಿದ್ದೀವಿ.
ಇವೆರಡೂ ಹಾಗೆ ನಮ್ಮ ಜೀವನದಲ್ಲಿದ್ದಾಗ ನಮ್ಮ ನಡವಳಿಕೆ ಸಹ ಚಾರಿತ್ರ್ಯವಾಗಿರ್ತದೆ, ಸಮ್ಯಕ್ ಚಾರಿತ್ರ್ಯವಾಗ್ತದೆ ಅಂತ ಹೇಳಿ ಇದನ್ನೆಲ್ಲ ಜನಗಳಿಗೆ ಹೇಳ್ಕೊಡ್ತಾ ಅಹಿಂಸಾ ಮಾರ್ಗದಲ್ಲೇ ಹೋದರೆ ಅವಶ್ಯಕತೆ ಇದೆ. ನಮ್ಮ ಲೌಕಿಕ ಜೀವನದಲ್ಲೂ ನಮ್ಮ ವ್ಯಾವಹಾರಿಕ ಜೀವನದಲ್ಲೂ ಇದು ಅನುಕೂಲಕ್ಕಾಗ್ತದೆ ಅಂತ ಹೇಳಿ ಅಂಥ ದಿವಸ 2624 ವರ್ಷಗಳ ಹಿಂದೆಯೇ ಸಹ ಒಂದು ಮಾರ್ಗದರ್ಶಕರಾಗಿ ಮಹಾವೀರ ಸ್ವಾಮಿಯವರು ನಮಗೆ ಮಾರ್ಗದರ್ಶನ ಆಗಿದ್ದಾರೆ. ಆದ್ದರಿಂದ ಇವತ್ತು ಅವರ ಒಂದು ಜಯಂತಿಯನ್ನು ಮಾಡ್ಕೊಳ್ತಾ ಅವರ ಒಂದು ಮಾತುಗಳನ್ನ ಆಡ್ತಾ ನಾವು ಒಳ್ಳೆ ಮಾತುಗಳಾಡ್ತಾ ಒಂದು ಸಿಹಿಯನ್ನು ಹಂಚ್ಕೊಳ್ತಾ ಹಬ್ಬ ಆಚರಣೆ ಮಾಡ್ತೀವಿ. ಸರಿ, ಭಗವಾನ್ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರರಾಗಿದ್ದರು ಸರ್. ಆಗಿದ್ದಾರೆ ಈ ತೀರ್ಥಂಕರರು ಅಂದರೆ ಯಾರು ಸರ್? ಅವರ ಕರ್ತವ್ಯಗಳಿರುತ್ತೆ ಏನು? ಈ ಮೊದಲ ತೀರ್ಥಂಕರರಿಂದ ಈ ಭಗವಾನ್ ಮಹಾವೀರರ ತೀರ್ಥಂಕರವರೆಗೆ ಪ್ರಮುಖವಾದಂಥ ತೀರ್ಥಂಕರಗಳು ಯಾರ್ಯಾರು ಬರ್ತಾರೆ ಸರ್? 24 ತೀರ್ಥಂಕರರು ನಮ್ಮ ಈ ಒಂದು ಭವಿಷ್ಯದಲ್ಲಿ ಇರ್ತಕ್ಕಂಥ ತೀರ್ಥಂಕರರಲ್ಲಿ 24ರವರು ಆಗುತ್ತಾನೆ. ಅಲ್ಲಿ 24 ತೀರ್ಥಂಕರರು ಸಹ ಆಗಬೇಕಾದ್ರೆ ನಮ್ಮಲ್ಲಿ ತೀರ್ಥಂಕರರಾಗಬೇಕಾದ್ರೆ ಏನಾಗಬೇಕು? ಎಲ್ಲವನ್ನೂ ಜಯಿಸ್ತವರು. ನಮ್ಮ ಆತ್ಮವನ್ನು ನಾವು ಗೆಲ್ಲಬೇಕು. ಅವರ ಆತ್ಮವನ್ನು ಅವ್ರು ಗೆದ್ದು ಅವ್ರಿಗೆ ಮೋಕ್ಷ. ತೀರ್ಥಂಕರು ಯಾರೋ ಜೈನ ಪರಂಪರೆಯಲ್ಲಿ ವಿಶಿಷ್ಟ ಶಬ್ದವಾಗಿದೆ. ಯಾರೋ ತನ್ನ ಆತ್ಮನನ್ನು ತಾನೇ ಗೆದ್ದು ಅವರಿಗೆ ಪಂಚಕಲ್ಯಾಣಗಳು ಆಗಿರ್ತವೆ ಅವರು ತೀರ್ಥಂಕರರು ಅಂತ ನಾವು ಹೇಳ್ತೀವಿ. ಈ ಪಂಚಕಲ್ಯಾಣಗಳು ಅಂತಂದರೆ ಜನ್ಮ ಕಲ್ಯಾಣ, ಗರ್ಭಾವರಣ, ಪರಿನಿಷ್ಕ್ರಮಣ, ಕೇವಲ ಜ್ಞಾನ, ಮೋಕ್ಷ ಕಲ್ಯಾಣ. ಈ 5 ಕಲ್ಯಾಣಗಳು ಯಾರಿಗೆ ಆಗ್ತದೆ? ಈಗ ಭಗವಾನ್ ಮಹಾವೀರರು ತೀರ್ಥಂಕರರಾದರು. ಹಾಗೆ ಭಗವಾನ್ ಬಾಹುಬಲಿ ಸ್ವಾಮಿ ಈ ಒಂದು ನಿಯಮದಲ್ಲೇ ಬಂದರೂ ಅವ್ರಿಗೆ ಕಲ್ಯಾಣಗಳಾಗಲಿಲ್ಲ, ಭಗವಾನರಾಗೇ ಉಳ್ಕೊಂಡ್ರು. ತೀರ್ಥಂಕರರಾಗಬೇಕಾದ್ರೆ ಈ ಪಂಚಕಲ್ಯಾಣಗಳು ಅವ್ರಿಗಾಗಿರಬೇಕು. ಅವ್ರು ಆದ್ರೆ ತೀರ್ಥಂಕರರಾಗ್ತಾರೆ ಅಂತ ಹೇಳ್ಬೋದು ಸರ್. ಹಾಗೆಯೇ ನಾವು ಈ ಸಮಯದಲ್ಲಿ ಜೈನ ಧರ್ಮದ ಮೊದಲ ತೀರ್ಥಂಕರರು ಹಾಗೂ ಜೈನ ಧರ್ಮದ ಸ್ಥಾಪಕರಾದ ಋಷಭನಾಥ ಅವರನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಸರ್. ಜೈನ ಧರ್ಮ ಸ್ಥಾಪನೆಯ ನಿಟ್ಟಿನಲ್ಲಾಗಿರ್ಬೋದು, ಅವರ ಒಂದು ಜೀವನ ಚರಿತ್ರೆ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಋಷಭ ತೀರ್ಥಂಕರರು ಸಹ ದೊಡ್ಡ ಚಕ್ರವರ್ತಿಗಳೇ ಮಗ, ರಾಜವಂಶದಲ್ಲೇ ಹುಟ್ಟಿದ್ರು ಮಹಾವೀರರು ಸಹ. ಹಾಗೆ ಈ ಎಲ್ಲ ತೀರ್ಥಂಕರಗಳು ಸಹ ಅವರ ಒಂದು ಜೀವನದಲ್ಲಿ ಅವರ ತಂದೆ ತಾಯಿಗಳು ಜನಕರು ಏನಾಗಿರ್ತಾರೆ? ಚಕ್ರವರ್ತಿಗಳು, ಮಹಾರಾಜ ರಾಜಮನೆತನದಲ್ಲೇ ಇರ್ತಾರೆ. ಆದರೂ ಅವರಿಗೆ ವೈಭವಗಳಿದ್ರೂ ಸಹ ಅದೆಲ್ಲ ನಮಗೆ ಬೇಕಾಗಿಲ್ಲ. ಈ ಲೌಕಿಕ ಜೀವನ ನನಗೆ ಇಡಿಸ್ತಾ ಇಲ್ಲ, ನಮಗೆ ಲೌಕಿಕ ಜೀವನದಲ್ಲಿ ಶಾಂತಿ ಮಾರ್ಗ ಕಾಣಿಸ್ತಾ ಇಲ್ಲ, ಈ ಲೌಕಿಕ ಜೀವನ ಬೇಡ, ನಮಗೆ ಧಾರ್ಮಿಕ ವಿಚಾರದಲ್ಲಿ ನಾನು ಹೋಗಬೇಕು, ನಮಗೆ ಶಾಂತಿ ಮತ್ತು ನಮ್ಮ ನೆಮ್ಮದಿ ಬರಬೇಕಾದ್ರೆ ಈ ಒಂದು ನಿಟ್ಟಿನಲ್ಲಿ ನಾನು ಈ ಧರ್ಮವನ್ನು ಅನುಸರಿಸಬೇಕು ಅಂಥೇಳಿ ಲೌಕಿಕ ಧರ್ಮ ಬಿಟ್ಟು ಹೀಗೆ ಬಂದಿದ್ದಾರೆ. ಇವರು ಋಷಭ ತೀರ್ಥಂಕರರು ಸಹ ಒಬ್ಬರು ಮೊದಲನೇ ತೀರ್ಥಂಕರಾಗಿರ್ತಾರೆ. ಈ 24ರಲ್ಲಿ ಋಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭ, ಸುಪಾರಿಶ್ವ, ಚಂದ್ರಪ್ರಭ, ಪುಷ್ಪದಂತ, ಶೀತಳ, ಶ್ರೇಯಾಂಸ, ವಾಸಪೂಜ್ಯ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂತು, ಹರ, ಮಲ್ಲಿ, ಮುನ್ಸುರುತ, ನಮಿ, ನೇಮಿ, ಪಾರ್ಶ್ವನಾಥ, ವರ್ಧಮಾನ ಮಹಾವೀರ ಸ್ವಾಮಿ 23ನೇವರೇ ಪಾರ್ಶ್ವನಾಥರು. ನಮ್ಮ ಸರಗೂರಿನಲ್ಲೂ ಸಹ ಒಬ್ಬ ತೀರ್ಥಂಕರರ ಮಂದಿರ ಇದೆ. ಅವರು 14ನೇ ತೀರ್ಥಂಕರರಾಗಿರ್ತಾರೆ, ಅನಂತನಾಥ ತೀರ್ಥಂಕರರಾಗಿರ್ತಾರೆ. ಹೀಗೆ ಪ್ರತಿಯೊಂದು ಸಹ ರಾಜಮನೆತನದಲ್ಲಿ ವೈಭೋಗದಲ್ಲೇ ಹುಟ್ಟಿದ್ರೂ ಸಹ ನಮ್ಮ ಲೌಕಿಕ ಜೀವನ ನಮ್ಮಲ್ಲಿ ಒಂದು ಆತ್ಮಕಲ್ಯಾಣಕ್ಕೆ ಆಗ್ತಾ ಇಲ್ಲ. ನಮಗೆ ಶಾಂತಿ ಬೇಕು, ನಮ್ಮ ದೇಶದಲ್ಲಿ ಶಾಂತಿ ಇರಬೇಕು ಅಂತಂದರೆ ನಾವು ಅಹಿಂಸಾ ಮಾರ್ಗದಲ್ಲಿ ಬರಬೇಕಾದ್ರೆ ಈ ಒಂದು ನಿಯಮಗಳನ್ನ ಬಿಟ್ಟು ಧಾರ್ಮಿಕ ಜೀವನಕ್ಕೆ ಬರಬೇಕು ಅಂತ ಹೇಳಿ ಎಲ್ಲರೂ ಸಹ ಒಂದು ತೀರ್ಥಂಕರ ಆಗಬೇಕಾದ್ರೆ ಏನೇನು ಇದೆ ಅದನ್ನೆಲ್ಲ ಪಾಲಿಸ್ಕೊಂಡು ತಪಸ್ಸುಗಳನ್ನ ಮಾಡ್ಕೊತ ಪ್ರತಿಯೊಬ್ಬರು ಬಂದರು. ಮೊದಲನೇ ಅವರೇನೆ ಋಷಭ ತೀರ್ಥಂಕರರು. ಪ್ರತಿಯೊಬ್ಬ ತೀರ್ಥಂಕರಿಗೂ ಒಂದೊಂದು ಲಾಂಛನ ಇದೆ. ಋಷಭ ತೀರ್ಥಂಕರಿಗೆ ಋಷಭನೇ ಲಾಂಛನ, ಅಂದರೆ ಎತ್ತು. ಋಷಭ ಮೀನ್ಸ್ ಎತ್ತು. ಆ ಥರ ಪ್ರತಿಯೊಬ್ಬರು ಸಹ ತೀರ್ಥಂಕರಿಗೂ ಒಂದೊಂದು ಲಾಂಛನ ಕೊಟ್ಟು 24 ಮಾಡಿದ್ದೇವೆ. 23ನೇವರೇ ಪಾರ್ಶ್ವನಾಥರು, 24ನೇವರೇ ಮಹಾವೀರರು. ಇವರು ಮೊದಲನೇದಾಗಿ ಧಾರ್ಮಿಕ ವಿಚಾರಗಳನ್ನ ಜನತೆಗೆ ತಿಳಿಸ್ಬೇಕು ಅಂತ ಹೇಳಿ ಶುರು ಮಾಡಿದ್ರು. ಆದ್ದರಿಂದ ಇವ್ರನ್ನ ಮೊದಲನೇವರಾಗಿ ತೀರ್ಮಾನ ಮಾಡಿದ್ದಾರೆ. ಮಹಾವೀರ ಮಂಗಲಂ ಧೀರ ಗಂಭೀರ ಮಂಗಲಂ ಭಗವಾನ್ ಮಹಾವೀರ ಮಂಗಲಂ, ಭಗವಾನ್ ಮಹಾವೀರ ಮಂಗಲಂ. ಸರ್, ಹಾಗೆಯೇ ಪ್ರತಿಯೊಂದು ಧರ್ಮಕ್ಕೂ ಅವ್ರದ್ದೇ ಆದಂಥ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿರ್ತವೆ. ಅಲ್ಲಿ ಹೋಗಿ ತಮ್ಮ ಒಂದು ಮೋಕ್ಷವನ್ನು ಕಂಡುಕೊಳ್ಳುವಂಥದ್ದು ನಾವು ಗಮನಿಸ್ತೀವಿ ಸರ್. ಆ ನಿಟ್ಟಿನಲ್ಲಿ ಭಾರತಾದ್ಯಂತ ಈ ಜೈನ ಸಮುದಾಯಕ್ಕೆ ಸಂಬಂಧಿಸಿದಂತೆ ಜೈನ ತೀರ್ಥಯಾತ್ರೆಗಳು ಅಥವಾ ಜೈನ ತೀರ್ಥ ಸ್ಥಳಗಳು ಎಲ್ಲೆಲ್ಲಿಗೆಲ್ಲ ಕಂಡು ಬರ್ತವೆ ಸರ್? ನಮ್ಮ ಉತ್ತರ ದೇಶದಲ್ಲಿರ್ತಕ್ಕಂಥ ಜಾರ್ಖಂಡ್ ರಾಜ್ಯದಲ್ಲಿ ಫಸ್ಟ್ನೇದಾಗಿ ಸಮ್ಮೇದ ಶಿಖರ ಅಂತ ಇದೆ. ಆ ಸಮ್ಮೇದ ಶಿಖರಕ್ಕೆ ಒಂದು ಬಾರಿ ನಾವು ಹೋಗಿ ಆ ಭಗವಂತನ ದರ್ಶನ ಮಾಡಿ ಬಂದರೆ ನಮ್ಮ ಯಾತ್ರಾ ಸ್ಥಳ ಆಗುತ್ತೆ, ನಮಗೆ ಪಾವನ ಆಗ್ತದೆ, ನಮ್ಮ ಜೀವನ ಮುಕ್ತಿ ಆಗುತ್ತೆ ಅಂತ ಜನಗಳಲ್ಲಿ ನಂಬಿಕೆ ಬಂದಿದೆ. ಫಸ್ಟ್ ಹೋಗಬೇಕಾದ್ರೆ ನಾವು ಯಾತ್ರಾ ಸ್ಥಳಕ್ಕೆ ಅಂತ ಸಮ್ಮೇದ ಶಿಖರಿಗೆ ಹೋಗ್ತೀವಿ. ಸಮ್ಮೇದ ಶಿಖರದಲ್ಲಿ
ನಮ್ಮ 24 ತೀರ್ಥಂಕರರಲ್ಲಿ 20 ಜನ ಐಕ್ಯವಾಗಿದ್ದಾರೆ ಅಲ್ಲೇನೆ. ಆ 20 ಜನ ಐಕ್ಯವಾಗಿರ್ತಕ್ಕಂಥ ಮಂದಿರ, ಅವರ ಪಾದುಕೆಗಳನ್ನ ಇಟ್ಟು ಗುಡಿಗಳು ಮಾಡಿದ್ದಾರೆ. ಅವರು ಹೋಗಿ ನಾವೆಲ್ಲ ಜೈನರು ಸಮಯ ಶಿಖರದಲ್ಲಿ 9 ಕಿಲೋಮೀಟರ್ ಅಷ್ಟು ದೂರ ತಕ್ಕಂಥ ಬೆಟ್ಟದ ಹತ್ಕೊಂಡು ಹೋಗಬೇಕು. ಹೋಗ್ತಾ ಇರಬೇಕಾದ್ರೆ ರಸ್ತೆ ಮಾರ್ಗ ಎಲ್ಲ ತೀರ್ಥಂಕರರ ಒಂದು ಮಂದಿರಗಳು ಸಿಗ್ತವೆ. ಹಾಗೆ 9ನೇ ಕಿಲೋಮೀಟರ್ ಮೇಲ್ಗಡೆ ಒಂದು ಪಾರ್ಶ್ವನಾಥ ಕೂಟ ಅಂತ ಇರುತ್ತೆ. ಅಲ್ಲೂ ಸಹ ಇದ್ದು ಒಂದು ದಿವಸ ಇರುವ ಒಂದು ಸೌಕರ್ಯ ಇರ್ತದೆ. ಅಲ್ಲಿದ್ದು ತಿರ್ಗಾ 9 ಕಿಲೋಮೀಟರ್ ನಡ್ಕೊಂಬರ್ಬೇಕು. ಹೀಗೆ 18 ಕಿಲೋಮೀಟ್ರು ಶ್ರಮಿಸಿದ್ರೆ ಆ ಒಂದು ಯಾತ್ರಾ ಅದಕ್ಕೆ ಅಲ್ಲಿಗೆ ಮುಗೀತದೆ, ಇಲ್ಲಿ ಸಮಯ ಶಿಖರದಲ್ಲಿ. ಹಾಗೆ ಪಾವಾಪುರಿ ಅಂತ ಇದೆ. ಇನ್ನು 20 ತೀರ್ಥಂಕರ ಆದರೆ ಇನ್ನು 4 ಜನ ತೀರ್ಥಂಕರರಿಗೆ ಬೇರೆ ಬೇರೆ ಕಡೆ. ಹೀಗೆ ಪಾವಾಪುರಿ, ಚಂಪಾಪುರಿ, ಗಿರಿನಾರು ಅಂತ ಕೂಟಗಳಿಗೆ ಹೋಗಿ ಬಂದರೆ 24 ತೀರ್ಥಂಕರರ ದರ್ಶನ ಆಗ್ತದೆ. ಇವು ನಮ್ಮ ಭಾರತದ ಜೈನ ಸಮುದಾಯಕ್ಕೆ ತೀರ್ಥಯಾತ್ರೆಗಳಾಗ್ತದೆ. ಹಾಗೆ ಶ್ರವಣಬೆಳಗೊಳ ಸಹ ನಮಗೆ ಯಾತ್ರಾ ಸ್ಥಳವೇ, ಅದು ಒಂದು ಕ್ಷೇತ್ರನೇ. ಆ ಭಗವಾನ್ ಬಾಹುಬಲಿಯೂ ಸಹ ಅವರ ಒಂದು ವಿಶೇಷತೆಯನ್ನು ವ್ಯಕ್ತಪಡಿಸ್ತಾರೆ. ಬಾಹುಬಲಿ ನೋಡಿದ ತಕ್ಷಣ ಏನು ನಮಗೆ ಅನಿಸುತ್ತೆ ಅಂದರೆ ತ್ಯಾಗ ಅಂತ ಬರುತ್ತೆ. ಅವರ ಒಂದು ಕತೆ ಕೇಳ್ಕೊಂಡು ಹೋದಾಗ ಅವರು ಅಣ್ಣ ತಮ್ಮಂದ್ರನ್ನೆಲ್ಲ ಬಿಟ್ಟು ತ್ಯಾಗಮಯವಾಗಿ ಅವರನ್ನೇ ಬಿಟ್ಕೊಟ್ಬಿಟ್ಟು ರಾಜ ಬಿಟ್ಟು ಅವರು ತಪಸ್ಸು ಮಾಡಿ ಮೋಕ್ಷ ಮಾರ್ಗಕ್ಕೆ ಹೋಗಿ ದೇವತೆಗಳಾಗ್ತಾರೆ. ಆದ್ದರಿಂದ ನಮಗೆ ಸಮಯ ಶಿಖರ, ಪಾವಾಪುರಿ, ಚಂಪಾಪುರಿ, ಗಿರಿನಾರು ಮತ್ತು ಶ್ರವಣಬೆಳಗೊಳ ಮತ್ತು ಕ್ಷೇತ್ರಗಳು ನಮಗೆ 14 ಕ್ಷೇತ್ರಗಳಿದೆ ನಮ್ಮ ಜೈನರಲ್ಲಿ. ಆ 14 ಕ್ಷೇತ್ರಗಳಲ್ಲೂ ಪಟ್ಟಾಚಾರ್ಯರಿರ್ತಾರೆ. ಆ ಪಟ್ಟಾಚಾರ್ಯರುಗಳು ನಮ್ಮ ಮಾರ್ಗದರ್ಶಕರಾಗಿರ್ತಾರೆ. ಆ 14 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ಕನಕಗಿರಿ ಕ್ಷೇತ್ರ ಅನ್ನೋದು ಸಹ ಒಂದಾಗಿರುತ್ತೆ. ನಮಗೆ ಶಾಖಾ ಮಠವಾಗಿ ಕನಕಗಿರಿ ಇರುತ್ತೆ. ಅಲ್ಲಿಗೂ ಸಹ ಒಂದು ಯಾತ್ರಾ ಸ್ಥಳ ಅಂತ ನಾವು ಹೋಗಿದ್ದು ಬರ್ತೀವಿ. ಸೊ ಪ್ರಮುಖವಾಗಿ ನಮ್ಮ ಭಾರತೀಯ ಕೆಲವೊಂದು ವಾಸ್ತುಶಿಲ್ಪ ಶೈಲಿಗಳಲ್ಲಿ ನಾವು ಜೈನ ವಾಸ್ತುಶಿಲ್ಪ ಶೈಲಿ ಅದೊಂದು ವಿಶೇಷತೆಯನ್ನು ಕಾಣ್ತೀವಿ ಸರ್. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಭಗವಾನ್ ಬಾಹುಬಲಿ ಶಿಲ್ಪದಲ್ಲಿ ಅತಿ ಎತ್ತರವಾದ ಒಂದು 47 ಅಡಿ ಎತ್ತರದಲ್ಲಿ ಒಂದೇ ಶಿಲೆಯಲ್ಲಿ ಕೆತ್ತಿಸಿ ನಿಲ್ಲಿಸಿರ್ತಕ್ಕಂಥ ಒಂದು ವಿಚಾರ ಇದೆ. ಆ ಭಗವಂತನ ಆ ಎತ್ತರ, ಆಕಾರ, ದಪ್ಪ, ಅಗಲ ಇದೆಲ್ಲನೂ ವಿಶೇಷವಾಗೇ ಮಾಡಿರ್ತಕ್ಕಂಥ ಒಂದು ಬಾಹುಬಲಿ ವಿಗ್ರಹ ಆಗಿರ್ತದೆ. ಅದರಲ್ಲಿ ಭಗವಾನ್ ಬಾಹುಬಲಿ ಶ್ರವಣಬೆಳಗೊಳದಲ್ಲಿ ವಿಶೇಷ ಇದೆ. ತ್ಯಾಗಮೂರ್ತಿ. ಅವರು ಅಣ್ಣ ತಮ್ಮಂದರಿಗೆ ಅವರು ಚಕ್ರವರ್ತಿಗಳೇ ಆಗ್ತಾರೆ. ಅವರ ಅಣ್ಣನೂ ಸಹ ದೊಡ್ಡ ಚಕ್ರವರ್ತಿನೇ, ಭರತ ಬಾಹುಬಲಿ. ಆ ಭರತನೂ ಒಬ್ಬರು ಚಕ್ರವರ್ತಿಯಾಗಿ ಎಲ್ಲ ದೇಶಗಳನ್ನು ರಾಜ್ಯಗಳನ್ನು ಗೆದ್ಕೊಳ್ತಾ ಬಂದು ತಮ್ಮನ ಹತ್ರ ಬಂದಾಗ ತಮ್ಮನ ಜೊತೆನೂ ಯುದ್ಧ ಆಗ್ತದೆ. ಅವರು ತಮ್ಮನ್ನು ಗೆಲ್ಲಕ್ಕಾಗಲ್ಲ, ಸೋಲಿಸ್ತಾರೆ. ಆಗ ಬಾಹುಬಲಿ ಯೋಚನೆ ಮಾಡ್ತಾರೆ, ನಾವೆಲ್ಲ ಗೆದ್ಕೊಂಬಂದರು ಆ ಒಂದು ಯಾರ್ಯಾರ ದೇಶ ಗೆದ್ಕೊಂಬಂದಿದ್ದೀನಿ ಅಂತ ಹೆಸರು ಬರಿತಾ ಬರಬೇಕಾದ್ರೆ ಒಂದೊಂದು ದೇಶದ ಗೆದ್ದಾಗಲೂ ಅವರ ಹೆಸರು ಅಳಿಸೋದು, ಇವ್ರ ಹೆಸರು ಬರೆದಾಗ ಈಗ ಗೆದ್ರೂ ಅಷ್ಟೇ ನನ್ನ ಹೆಸರು ಇನ್ನೂ ಬರೀತಾರೆ. ಇದಕ್ಕೆ ಯಾಕೆ ಬೇಕು ಜೀವನ, ಇದು ನನ್ನ ಅಣ್ಣನ ಜೊತೆಗೇ ನಾನು ಜಗಳ ಆಡಬೇಕಂತ ಹೇಳಿ ಒಂದು ಜ್ಞಾನೋದಯ ಆಗಿ ಅವ್ರಿಗೆ ಬಾಹುಬಲಿಗೆ ಅಣ್ಣಂಗೆ ಸಹ ಬಿಟ್ಕೊಟ್ಟು ತಪಸ್ಸಿಗೆ ಹೊರಟೋಗ್ತಾರೆ. ತಪಸ್ಸಲ್ಲೂ ಸಹ ಇದು ನಂದಲ್ಲ, ನಮ್ಮ ಅಣ್ಣಂದು ಅಂಥೇಳಿ ಅವ್ರ ಹತ್ರ ಬಂದು ಅವರು ಒಂದು ಸಮಾಧಾನಕಾರವಾದ ಒಂದು ಅಭಿಲಾಷೆಗಳನ್ನ ತಿಳಿಸಿ ಇದು ನಂದಲ್ಲಪ್ಪ, ಇದು ನಿಮ್ಮದೇ ಅಂತ ಹೇಳಿದಾಗ ಅವರಿಗೆ ಮೋಕ್ಷ ಆಗ್ತದೆ. ಹಾಗೆ ಅವರು ಇದರಲ್ಲಿ ಏನಪ್ಪ ಮುಖ್ಯವಾಗಿ ಕಂಡುಬರ್ತದೆ ಅಂತಂದರೆ ಬಾಹುಬಲಿಲಿ ತ್ಯಾಗಮಯ, ಏನು ಯುದ್ಧದಲ್ಲಿ ಗೆದ್ದರೂ ಸಹ ಅವರ ಒಂದು ತ್ಯಾಗಮಯವಾದ ಒಂದು ಮಾನಸಿಕ ಯೋಚನೆ ಇಲ್ಲಿ ಎದ್ದು ಕಾಣ್ತದೆ. ತ್ಯಾಗ ಮತ್ತು ಧರ್ಮ ಇವೆರಡೂ ಸಹ ಅವರಲ್ಲಿ ಕಂಡದ್ರಿಂದ ಅದೊಂದು ವಿಶೇಷವಾಗಿರ್ತದೆ ಬಾಹುಬಲಿ ಸ್ವಾಮಿ. ಮತ್ತು ವಾಸ್ತುಶಿಲ್ಪನೂ ಸಹ ಪ್ರತಿಯೊಂದನ್ನು ವಾಸ್ತುಶಿಲ್ಪದಲ್ಲಿ ಹೇಗಿರಬೇಕು, ಎತ್ತರ, ಆಕಾರ ಅದೆಲ್ಲ ಮಾಡಿದಾಗ ಆ ಭಗವಂತನ ರೂಪ ನೋಡಿದಾಗ ನಮಗೆ ಶಾಂತಿ ಭಾವನೆ ಬರ್ತದೆ ಅಂಥೇಳಿ ಹೇಳ್ಬೋದಾಗಿದೆ. ಸರ್, ಹಾಗೆಯೇ ನಮ್ಮ ಒಂದು ಸ್ಥಳೀಯ ಇತಿಹಾಸವನ್ನು ಗಮನಿಸು ಅಂದರೆ ನಮ್ಮ ಸರಗೂರು ಪಟ್ಟಣದಲ್ಲಾಗಿರ್ಬೋದು, ಸರಗೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಾಗಿರ್ಬೋದು ಸರ್, ನಾವು ಜೈನ ಬಸದಿಗಳನ್ನು ಕಾಣ್ತೀವಿ. ಈ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂದರೆ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಈ ಸರಗೂರು ಭಾಗದಲ್ಲಿ ಪುನ್ನಾಟ ಅನ್ನೋ ಒಂದು ಜೈನ ಸಂಸ್ಥಾನವನ್ನು ಕಬಿನಿ ಹಿನ್ನೀರಿನಲ್ಲಿ ಒಂದು ಕಾಣ್ತೀವಿ ಸರ್. ಆ ನಿಟ್ಟಿನಲ್ಲಿ ಈ ನಮ್ಮ ಸುತ್ತಮುತ್ತಲಿನ ಸ್ಥಳೀಯ ಜೈನ ಪರಂಪರೆ ಆಗಿರ್ಬೋದು, ಜೈನ ಸಂಸ್ಥಾನ ಆಗಿರ್ಬೋದು, ಇದರ ಇತಿಹಾಸವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತ ಸಂತೋಷ. ಹಿಂದೆ ಈ ನಮ್ಮ ಸರಗೂರಿನ ಪಕ್ಕದಲ್ಲೇ ಒಂದು 7-8 ಮೈಲು ಅಂತರದಲ್ಲಿ ಕಿತ್ತೂರು ಅನ್ನುವ ಒಂದು ಹಳ್ಳಿ ಇದೆ. ಹೌದು. ಆ ಕಿತ್ತೂರಿನಲ್ಲಿ ಅದು ಪುನ್ನಾಡು ಅನ್ನೋ ಒಂದು ರಾಜ್ಯಕ್ಕೆ ಸೇರ್ತಕ್ಕಂಥ ಗ್ರಾಮ ಆಗಿರ್ತದೆ. ಕಿತ್ತೂರು ಊರಿನಲ್ಲಿ ಅದು ಹಿಂದೆ ಪುನ್ನಾಡು ಅನ್ನೋದಕ್ಕೆ ಪ್ರಸಿದ್ಧ ಆಗಿತ್ತು. ಅಲ್ಲಿ ಜಿನಮಂದಿರ ಇತ್ತು ಹಾಗೂ ಪೂಜಾ ವಿಗ್ರಹಗಳಿದ್ವು. ಈಗಲೂ ಸಹ ಅಲ್ಲಿ ಒಂದು ಈಶ್ವರಲಿಂಗ ಇದೆ. ಕಿತ್ತೂರಿನಲ್ಲಿ ಈಶ್ವರಲಿಂಗ ಇದೆ. ವಿಶೇಷತೆ ಏನಪ್ಪ ಆ ಒಂದು ಸ್ಥಳದ್ದು ಅಂತಂದರೆ, ಹಿಂದೆ ಪುನ್ನಾಡು ಅವರು ಚಾಳುಕ್ಯರು ಆಳ್ತಿದ್ದ ಸ್ಥಳ, ಅಲ್ಲಿ ರಾಜಮನೆತನದವರೆಲ್ಲ ಇದ್ದರು. ಅದರಲ್ಲೂ ಸಹ ಈ ಕಿತ್ತೂರಿನಲ್ಲಿ ವಿಶೇಷವಾಗಿ ಜೈನರ ಒಂದು ಆಳ್ವಿಕೆ ಇತ್ತು.
ಹೌದು. ಜೈನರ ಆಳ್ವಿಕೆ ಇದ್ದು ವಿಗ್ರಹ ಮಾತ್ರ ಈಶ್ವರಲಿಂಗ, ವಿಗ್ರಹ ಈಶ್ವರಂದಾಗಿರ್ತದೆ. ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ಬ್ರಾಹ್ಮಣರಾಗಿರ್ತಾರೆ. ಮತ್ತು ಇನ್ನೊಂದು ಆರ್ಗನೈಸೇಷನ್ ಅಂತಂದರೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಧಿಕಾರಿ ಪದಾಧಿಕಾರಿಗಳು ಜೈನರಾಗಿರ್ತಾರೆ. ಇವತ್ತು ಧರ್ಮಸ್ಥಳದಲ್ಲಿ ಇರತಕ್ಕಂಥ ಏನು ಒಂದು ಆಚರಣೆ ಇದೆ, ಮಂಜುನಾಥೇಶ್ವರ ಈಶ್ವರಲಿಂಗ ಆಯಿತು, ಹಾಗೆ ಪೂಜೆ ಮಾಡೋರೆಲ್ಲ ಬ್ರಾಹ್ಮಣ ಮತದವರಾಗಿರ್ತಾರೆ, ಹಾಗೆ ಆಡಳಿತ ಹೆಗ್ಡೆ ಅವರು ಜೈನರ ಒಂದು ಆಡಳಿತ ಇರ್ತದೆ. ಈ ಒಂದು ನಡವಳಿಕೆ ಕಿತ್ತೂರಿನಲ್ಲಿತ್ತು ಹಿಂದೆ ಅಂತ ಒಂದು ಉಲ್ಲೇಖ ಇದೆ. ಹಾಗೆ ಈಗಲೂ ಸಹ ಒಂದು ರಾಮಲಿಂಗೇಶ್ವರನ ಒಂದು ಲಿಂಗ ಇದೆ, ಈಶ್ವರ ಲಿಂಗ ಇದೆ. ಹಾಗೆ ಅಲ್ಲಿ ಜೈನ್ ಬ್ರಾಹ್ಮಿನ್ಸ್ ಪುರೋಹಿತರಾಗಿರ್ತಾರೆ. ಪುರೋಹಿತರು ಅಂತಂದರೆ ಪೂಜಾರಿಗಳು ಅಂತ ಅರ್ಥ. ಅವರು ಜೈನ್ ಬ್ರಾಹ್ಮಿನ್ಸ್ ಆಗಿರ್ತಾರೆ. ಆಡಳಿತ ವರ್ಗದವರೆಲ್ಲ ಜೈನರಾಗಿರ್ತಾರೆ ಅಂತ ಪ್ರತೀತಿ. ಹಾಗೆ ಅಲ್ಲೂ ಸಹ ಸುತ್ತಮುತ್ತ ಕನ್ನಡಿ ಪದ್ಮಾವತಮ್ಮನವ್ರ ದೇವಸ್ಥಾನ ಇತ್ತು, ಬಾಹುಬಲಿ ಸ್ವಾಮಿ ಇದೆಲ್ಲ ಹಿನ್ನೀರಿಗೆ ಬಂದಾಗ ಅದು ಮುಳುಗಡೆ ಆಗಿ ಬೇರೆ ಕಡೆ ಹೋಗಿದೆ. ಅದನ್ನು ಹಿಂದೆ ಅದನ್ನು ನೆನಪಿಗಾಗಿ ಇವತ್ತೂ ಸಹ ಒಂದು ದೇವಸ್ಥಾನಗಳು ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಸರಗೂರು ತಾಲೂಕಿನ ಹಲವು ಹಳ್ಳಿಗಳಲ್ಲಿ ನಾವು ಜೈನ ಬಸದಿಗಳನ್ನು ಕಾಣ್ತೀವಿ ಸರ್. ಅದು ಇತ್ತೀಚೆಗೆ ಮಾಡ್ಕೊಂಡ್ರಂಥದ್ದು ಅಥವಾ ಇತಿಹಾಸದಿಂದ ಅದು ಇರತಕ್ಕಂಥದ್ದು ಸರ್? ಈಗ ಕಿತ್ತೂರಲ್ಲಿ ಅಲ್ಲೂ ಜೈನ್ ಬಸ್ತಿ ಇತ್ತು. ಹಾಗೆ ನಮ್ಮ ಸರಗೂರಲ್ಲಿಯೂ ಸಹ ನೂರಾರು ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಇತಿಹಾಸ ಇದೆ. ನಮ್ಮ ಸರಗೂರಿನಲ್ಲೂ ಸಹ ಅನಂತನಾಥ ಸ್ವಾಮಿ ತೀರ್ಥಂಕರರ ದೇವಸ್ಥಾನ ಇದೆ. ಅದು ನೂರಾರು ವರ್ಷಗಳಿಂದ ಹಳೆಯ ದೇವಸ್ಥಾನ ಆಯಿತು. ಅದನ್ನು ನಾವು ತಿರ್ಗಾ ಪುನರುಜ್ಜೀವನ ಮಾಡಿ ಈ ಹೊಸ್ದಾಗಿ ಮಾಡ್ಕೊಂಡಿದ್ದೀವಿ. ಹಾಗೆ ಪ್ರತಿಯೊಂದು ದೇವಸ್ಥಾನಗಳು, ಈ ಹಳೆ ದೇವಸ್ಥಾನಗಳು ನಮ್ಮದೇ ಮುಖ್ಯ, ನಾನೇ ಮೊದಲಿಗ ಅಂತ ಹೇಳೋಕ್ಕಾಗಲ್ಲ. ಈಗ ಪ್ರತಿಯೊಂದನ್ನು ಸೂರ್ಯ ಚಂದ್ರರೇ ಆದಿ, ಹಾಗೆ ನಾವು ಭಾವಿಸ್ಬೇಕೇ ಹೊರತು ನಮ್ಮದು ದೊಡ್ಡದು ಅಂತ ಅಲ್ಲ. ಒಟ್ಟಿನಲ್ಲಿ ಪ್ರತೀತಿಲಿ ನಾವು ಭಾವನೆಯಲ್ಲಿ ನಮ್ಮದು ಇತ್ತು ಅಂತ ಹೇಳ್ಕೋಬೋದು. ನೂರಾರು ವರ್ಷಗಳಿಂದ ಹಳೆಯ ದೇವಸ್ಥಾನಗಳಾಗಿರ್ತದೆ. ಅದಕ್ಕೆಲ್ಲ ಇತಿಹಾಸ ಸಹ ಇರುತ್ತೆ ಅಂತ ಹೇಳ್ಬೋದು. ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದರೆ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ. ಕೊನೆಯದಾಗಿ ಈ ಮಹಾವೀರ ಜಯಂತಿಯ ಪ್ರಯುಕ್ತ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಜನಧ್ವನಿ ಕೇಂದ್ರ ನಮ್ಮ ಒಂದು ಧರ್ಮ, ನಮ್ಮದೇ ಅಂತಲ್ಲ, ಪ್ರತಿಯೊಂದು ಧರ್ಮಗಳು ಈ ಧರ್ಮದ ಬಗ್ಗೆ 4 ವಿಚಾರಗಳನ್ನ ನಾವಷ್ಟೇ ಅಲ್ಲದೆ ಮತ್ತೊಮ್ಮೆ 4 ಜನಗಳ ಜೊತೆಗೆ ನಾವು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟೋದಕ್ಕೆ ಜನಧ್ವನಿ ಕಾರ್ಯಕ್ರಮ ತಮಗೆಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಜನಧ್ವನಿ ಪ್ರಸಾರ ಕೇಂದ್ರಕ್ಕೆ ಧನ್ಯವಾದಗಳನ್ನು ಸಹ ಹೇಳ್ತಾ ಇದ್ದೀನಿ. ಹಾಗೆ ಸಂದೇಶ ಅಂದರೆ ಬದುಕಲು ಬಿಡು ಒಂದು ಏನು ನಮ್ಮ ಧರ್ಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾವಾಗಲೂ ನೀರನ್ನು ಶೋಧಿಸಿ ಕುಡೀರಿ, ಭಾಳ ಆರೋಗ್ಯಕರವಾಗಿರ್ತದೆ ಅಂತ ಒಂದು ಅಹಿಂಸಾ ಮಾರ್ಗದಲ್ಲಿ ಹೋಗೋಣ, ಮೋಕ್ಷ ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕೋಣ. ನಮ್ಮ ಜೈನ ಮಂದಿರದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಬೆಳಗಿನ ಜಾವ 5 ಗಂಟೆಯಿಂದನೇ ಹೇಳಿದ್ನೆಲ್ಲ ಮೊದಲೇ ನಾವು ಹೇಗೆ ಪಂಚಾಮೃತಗಳನ್ನು ಅವರಿಗೆ ಅಭಿಷೇಕ ಮಾಡಿ ನಾವು ಆರಾಧನೆ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹಿರಿಯರು ಹಾಕೊಟ್ಟ ಮಾರ್ಗದಲ್ಲಿ ನಾವು ಬರ್ತೀವಿ ಅಂತ ಹೇಳಿ ಮೊದಲೇ ತಿಳಿಸಿದ್ದೆ. ಹಾಗೆ ಏನು ಹೇಳಿದ್ದೆ ಹಾಗೆ ನಾವು ಕಾರ್ಯರೂಪದಲ್ಲೂ ಇರ್ತೀವಿ. ಆದ್ದರಿಂದ ನಾವು ಅಷ್ಟೇ ಅನುಭವಿಸಲ್ಲ, ತಾವುಗಳು ಎಲ್ಲರೂ ಬಂದು ನಮಗೆ ಭಾಗಿಗಳಾಗಿ ನಮ್ಮ ಮನಸ್ಸು ಸಂತೋಷಪಡಿಸ್ಬೇಕು ಅಂತ ಎಲ್ಲರನ್ನೂ ಆಹ್ವಾನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಭಾಳ ಸಂತೋಷ ಸರ್. ಇಷ್ಟೊತ್ತು ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಮಹಾವೀರ ಜಯಂತಿಯ ಆಚರಣೆಯ ಇತಿಹಾಸ ಆಗಿರ್ಬೋದು, ಇದರ ವಿಶೇಷತೆ ಆಗಿರ್ಬೋದು, ಹಾಗೆಯೇ ಭಗವಾನ್ ಮಹಾವೀರರ ಜನನ ಆಗಿರ್ಬೋದು, ಅವರು ಜ್ಞಾನೋದಯವನ್ನು ಪಡ್ಕೊಂಡಂಥ ಪರಿ ಆಗಿರ್ಬೋದು, ಹಾಗೆಯೇ ಜೈನ ಧರ್ಮದ ಒಂದು ಬೋಧನೆಗಳನ್ನು ಜನರಿಗೆ ಮಾಡಿದಂಥ ಸಂದರ್ಭ ಆಗಿರ್ಬೋದು, ಮತ್ತು ತೀರ್ಥಂಕರರ ಕರ್ತವ್ಯಗಳು ಏನಿರುತ್ತೆ, ಅವರು ಜೀವನದಲ್ಲಿ ಏನೆಲ್ಲ ತ್ಯಾಗಗಳನ್ನು ಮಾಡಿ ಧರ್ಮ ಸ್ಥಾಪನೆಗಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋ ಕುರಿತು, ಭಾರತದಲ್ಲಿರುವಂಥ ವಿಶೇಷ ಜೈನ ಯಾತ್ರೆಗಳ ಕುರಿತು, ಪ್ರಮುಖವಾಗಿ ನಮ್ಮ ಸರಗೂರು ತಾಲೂಕಿನ ಸುತ್ತಮುತ್ತ ಇರುವಂಥ ಜೈನ ಪರಂಪರೆ ಆಗಿರ್ಬೋದು, ಇತಿಹಾಸದಲ್ಲಿ ಕಾಣುವಂಥ ನಾವು ಜೈನ ಸಂಸ್ಥಾನಗಳಾಗಿರ್ಬೋದು, ಒಟ್ಟಾರೆಯಾಗಿ ಈ ಮಹಾವೀರ ಜಯಂತಿಯ ಆಚರಣೆಯ ಒಂದು ಸಮಗ್ರ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ ಹಾಗೂ ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ತಮಗೂ ಸಹ ಮಹಾವೀರ ಜಯಂತಿ ಶುಭಾಶಯಗಳನ್ನ ಹೇಳ್ತಾ ನಮನಗಳನ್ನ ಹೇಳ್ತೀನಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಗವಾನ್ ಮಹಾವೀರರ ಬೋಧನೆಗಳಾಗಿರ್ಬೋದು, ಅವರ ಜೀವನ ಸಂದೇಶ ಆಗಿರ್ಬೋದು, ಪ್ರಸ್ತುತ ಸರಗೂರು ಪಟ್ಟಣದಲ್ಲಿ ಭಗವಾನ್ ಮಹಾವೀರರ ಜಯಂತಿ ಆಚರಣೆಯ ಪರಿಯಾಗಿರ್ಬೋದು, ಒಟ್ಟಾರೆಯಾಗಿ ಭಗವಾನ್ ಮಹಾವೀರರ ಜೀವನ ಸಂದೇಶ ಹಾಗೂ ಅವರ ಒಂದು ತತ್ವಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರು ಪಟ್ಟಣದ ಜೈನ ಸಮುದಾಯದ ಮುಖಂಡರಾದಂಥ ಶ್ರೀಯುತ ದೇವೇಂದ್ರಯ್ಯವರು. ಇದಾಗಿತ್ತು ಇವತ್ತಿನ ನಮ್ಮ ಮಹಾವೀರ ಜಯಂತಿಯ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
त्रिगुणात्मक सत्पुरुषों का सम्मान मंगलम। अपनी काया मन वाचा जीतना है मंगलम। महावीर मंगलम धीर गंभीर मंगलम। पावन भगवान महावीर मंगलम। पावन भगवान महावीर मंगलम। पावन भगवान महावीर मंगलम। पावन भगवान महावीर मंगलम।